ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ಐ ಆಮ್ ಚರಣ್. ನೀವು ತಮ್ಮಲೇ ನೋಡಿದ್ರಲ್ಲ 50 ಮಿನಿಟ್ಸ್ ಎಂಟ್ರಿ ಸೀಕ್ರೆಟ್ ಅಂತ, ಅದು ಏನಂತ ಹೇಳ್ತೀನಿ. ಇವತ್ತು ಲೆವೆಲ್ಸ್ ನೀವು ನೋಡ್ಕೊಂಡಿರ್ಬೋದು. ಬೆಳಿಗ್ಗೆ ಟೆಲಿಗ್ರಾಮಲ್ಲಿ ಆ್ಯಕ್ಟಿವ್ ಇದ್ದವ್ರು ಗೊತ್ತಿರುತ್ತೆ. ಓಕೆ, ಬೆಳಿಗ್ಗೆ ಲೆವೆಲ್ ಚೇಂಜ್ ಆದವು. ನಿನ್ನೆ ಯೂಟ್ಯೂಬಲ್ಲಿ ಏನು ಅನಾಲಿಸಿಸ್ ಕೊಟ್ಟಿದ್ವಿ, ಅದರಲ್ಲಿ ಏನು ಲೆವೆಲ್ಸ್ ಮಾಡಿದ್ವಿ ಅದಿರಲಿಲ್ಲ. ಓಕೆ, ಲೆವೆಲ್ ಚೇಂಜ್ ಆದವು. ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳಿದ್ದೆ ಬೆಳಿಗ್ಗೆ 7 ಗಂಟೆಗೆ. ಅದಾದಮೇಲೆ ಆ್ಯಕ್ಟಿವ್ ಆಗಿರಿ, 9 ಗಂಟೆ 10 ನಿಮಿಷಕ್ಕೆ ಲೆವೆಲ್ಸ್ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಮತ್ತು 9-10 ಗಂಟೆಗೆ ಲೆವೆಲ್ಸ್ ಅಪ್ಡೇಟ್ ಕೊಟ್ಟಿದ್ದೆ ನಾನು. ಓಕೆ, ನೀವು ನೋಡ್ಕೋಬೋದು ಲೆವೆಲ್ಸ್. ನಾವು ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಇದು ಯಾಕೆ ಚೇಂಜ್ ಆಯಿತು ಅಂದರೆ ತುಂಬ ಸಿಂಪಲ್ ನೋಡ್ಕೊಳ್ಳಿ. ನಾವು ನಿನ್ನೆ ಅನಾಲಿಸಿಸ್ ಮಾಡಬೇಕಾದ್ರೆ ಮಾರ್ಕೆಟ್ ಈಗ ಏನು ಕ್ಲೋಸ್ ಆಗಿರುತ್ತೆ ಇದ್ರ ಮೇಲೆ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ನ ಡ್ರಾ ಮಾಡ್ತೀವಿ. ಅದು ಹೆಂಗೆ ಮಾಡ್ತೀವಿ, ಹೆಂಗೆ ಅದೆಲ್ಲ ಬೇರೆ ಸಬ್ಜೆಕ್ಟ್. ಓಕೆ, ಬಟ್ ಎಸ್ಟರ್ಡೇ ಕ್ಲೋಸಿಂಗಲ್ಲಿ ಏನಿದೆ ಇದ್ರ ಡಿಪೆಂಡ್ ಮೇಲೆ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡ್ತೀವಿ. ಬಟ್ ಮಾರ್ನಿಂಗ್ ಮಾರ್ಕೆಟ್ ನಮಗೆ ಗೊತ್ತು ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ. ಓಕೆ, ಗ್ಯಾಪ್ ಅಪ್ ಓಪನ್ ಆದಾಗ ಈ ಲೆವೆಲ್ಸ್ ವರ್ಕ್ ಆಗಲ್ಲ. ಇದು ಫಸ್ಟ್ ಪಾಯಿಂಟ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಬೈಯಿಂಗ್. ನಾಳೆ ನಾವು ಬೈ ಮಾಡ್ಬೇಕು ಅಂದ್ಕೊಂಡಿದ್ವಿ. ಈ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂದರೆ ಈ ಬೈಯಿಂಗ್ ಮೊಮೆಂಟಮ್ ಪೂರ್ತಿ ಕ್ಲೋಸ್. ನಿನ್ನೆ ಮಾರ್ಕೆಟ್ ಕ್ಲೋಸಿಂಗ್ ಪ್ಲೇಸ್ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ನ ಡ್ರಾ ಮಾಡಿರ್ತೀವಿ, ಬೈಯಿಂಗ್ ಮಾಡಬೇಕಂತ ಅನಾಲಿಸಿಸ್ ಮಾಡಿದ್ವಿ. ರೈಟ್? ಯಾರಾದರೂ ಡೌಟ್ ಇದ್ದರೆ ಚೆಕ್ ಮಾಡ್ಕೋಬೋದು ಯೂಟ್ಯೂಬಲ್ಲಿ. ಇದು ಬೆಳಿಗ್ಗೆ ಗ್ಯಾಪ್ ಅಪ್ ಓಪನ್ ಆದಾಗ ನಾವು ಏನು ಬೈಯಿಂಗ್ ಮಾಡಬೇಕಿತ್ತು, ಈ ಮೂಮೆಂಟಮ್ ಅನ್ನೋದು ಇವತ್ತು ನಿಫ್ಟಿ ಏನು ಮೂಮೆಂಟಮ್ ಬರಬೇಕು ಅದು ಕ್ಲೋಸ್, ಡನ್. ಅದಾದಮೇಲೆ ಬೈಯರ್ ಇರಲ್ಲ ಅಲ್ಲಿ. ಓಕೆ, ಅದರಿಂದ ನಾವು ಇವತ್ತು ಬೆಳಿಗ್ಗೆ ಬೈ ಮಾಡಿದ್ದೀವಿ ಕೂಡ. ಇಲ್ಲಿ ಬೈ ಮಾಡಿದ್ವಿ. ನಮ್ಮ ಟಾರ್ಗೆಟ್ಗೆ ಜಸ್ಟ್ 4 ಪಾಯಿಂಟ್ಸ್ ಮಿಸ್ ಆಯಿತು, 4 ಪಾಯಿಂಟ್ ಮಿಸ್ ಆಯಿತು ಅಷ್ಟೇ. ಒಂದು 16-17 ಪಾಯಿಂಟ್ ಬಂದಿರ್ಬೋದು. ಅದಾದಮೇಲೆ ಮತ್ತೆ ಇಲ್ಲೊಂದು ಟ್ರೇಡ್ ಮಾಡಿದ್ವಿ, ಈ ಮೂಮೆಂಟಮ್ ಕ್ಯಾಪ್ಚರ್ ಆಯಿತು. ಅದಾದಮೇಲೆ ಇಲ್ಲೊಂದು ಟ್ರೇಡ್. ಓಕೆ, ಈ ಮೂಮೆಂಟಮ್ ಕ್ಯಾಪ್ಚರ್ ಆಯಿತು. 3 ಟ್ರೇಡು, ಬಟ್ ಸೈಡ್ ವೇಸಲ್ಲೇ ಇತ್ತು. ಓಕೆ, ಈಗ ಈ 15 ನಿಮಿಷ ಸೀಕ್ರೆಟ್ ಏನಂದರೆ ತುಂಬ ಸಿಂಪಲ್ ನೋಡ್ಕೊಳ್ಳಿ. ನೀವು ಯಾವಾಗಲಾದ್ರೂ ನಮ್ಮ ಚಾನಲ್ ಫಾಲೋ ಮಾಡಿ, ಬೇರೆ ಎಲ್ಲಾದರೂ ನೋಡಿ, ಇಲ್ಲ ನೀವು ಕಲ್ತಿರೋದನ್ನು ಮಾಡಿ, ನೋ ಪ್ರಾಬ್ಲಮ್. ಯಾವಾಗಲೂ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅನ್ನೋದು ನಿಮ್ಮ ಚಾರ್ಟಲ್ಲಿ ಇರಬೇಕು. ಇದ್ರ ಬಗ್ಗೆ ನಮ್ಮದು ಆಪ್ಷನ್ ಬೈಯಿಂಗ್ ವೀಡಿಯೋಸಲ್ಲಿ ಕ್ಲಿಯರಾಗಿ ಬೇಸಿಕ್ಕಿಂದ ಸಪೋರ್ಟ್ ರೆಸಿಸ್ಟೆನ್ಸ್ವರೆಗೂ ಎಲ್ಲ ವೀಡಿಯೋಸ್ ಇದೆ. ಒಂದು 6-7 ಸೀರೀಸ್ ಇದೆ ವೀಡಿಯೋಸ್. ಅದನ್ನು ನೋಡಿ ಏನಾದರೂ ಡೌಟ್ಸ್ ಬಂದರೆ ಕಾಮೆಂಟ್ ಮಾಡಿರಿ, ನೋಡೋಣ. ಓಕೆ, ಪ್ರತಿಯೊಂದು ಕಾಮೆಂಟು ರಿಪ್ಲೈ ಬರುತ್ತೆ, ಪ್ರತಿಯೊಂದು ಕಾಮೆಂಟು ಓದ್ತೀವಿ ನಾವು. ಓಕೆ, ನೋಡ್ಕೊಳ್ಳಿ. ಈಗ ನನ್ನ ಮಾರ್ಕೆಟ್ ಏನು ಕ್ಲೋಸ್ ಆಗಿರುತ್ತೆ, ಈ ಕ್ಲೋಸ್ ನೀವು ರೆಸಿಸ್ಟೆನ್ಸ್ ಡ್ರಾ ಮಾಡಿರ್ತೀವಿ, ಸಪೋರ್ಟ್ ಡ್ರಾ ಮಾಡಿರ್ತೀವಿ. ಇದು ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ನೋ ಪ್ರಾಬ್ಲಮ್, ಆರ್ ಗ್ಯಾಪ್ ಅಪ್ ಓಪನ್ ಆದರೆ ನೋ ಪ್ರಾಬ್ಲಮ್. ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗಿದೆ ಅಂದರೆ ನೀವು ಕಂಪಲ್ಸರಿ 15 ನಿಮಿಷ ಟೈಮ್ ಫ್ರೇಮೇ ಯೂಸ್ ಮಾಡಬೇಕು. ಓಕೆ, 50 ಮಿನಿಟ್ಸೇ ಮಾಡಬೇಕು. ಇವತ್ತು ನಾವು ನಿಫ್ಟಿಯಲ್ಲಿ ಅದೇ ಮಾಡಿದ್ದು ಕೂಡ. ನೀವು ನೋಡಿಕೊಂಡ್ರೆ ನಿಫ್ಟಿ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ 50 ಮಿನಿಟ್ಸ್ ಹೈ ಲೋ ಬ್ರೇಕ್ ಮಾಡಿ ಹೋಗಿಲ್ಲ. ಅದರಿಂದ 50 ಮಿನಿಟ್ಸ್ ಯಾವಾಗ ಯೂಸ್ ಮಾಡಬೇಕಂದ್ರೆ ನೀವೇನು ತಮ್ಲೈನ್ ನೋಡಿದ್ರಿ ಅದ್ರ ಪ್ರಕಾರ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಸೆಂಟ್ರಲ್ಲಿ ಮಾರ್ಕೆಟ್ ಓಪನ್ ಆದರೆ 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಬೇಕು. ಆವಾಗ ನಿಮಗೆ ಫೇಕ್ ಬ್ರೇಕ್ಔಟ್ಸ್ ಅನ್ನೋದು ತುಂಬ ಅವಾಯ್ಡ್ ಆಗುತ್ತೆ. ಮಾರ್ಕೆಟ್ ಡೈರೆಕ್ಷನ್ ಅನ್ನೋದು ತುಂಬ ಕ್ಲಿಯರಾಗಿ ಫೈಂಡ್ ಔಟ್ ಮಾಡ್ಕೋಬೋದು, ನಿಮ್ಗೆ ಅರ್ಥ ಆಗುತ್ತೆ. 5 ಮಿನಿಟ್ಸಲ್ಲಿ ಕ್ಲಿಯರೆನ್ಸ್ ಇರಲ್ಲ ಜಾಸ್ತಿ. 50 ಮಿನಿಟ್ಸ್ ಯೂಸ್ ಮಾಡಿ ಮಾರ್ಕೆಟ್ ಡೈರೆಕ್ಷನ್ ಅನ್ನೋದು ತುಂಬ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಸೆಕೆಂಡ್ ಪಾಯಿಂಟ್, ಫೇಕ್ ಬ್ರೇಕ್ಔಟ್ನ ಅವಾಯ್ಡ್ ಮಾಡ್ಕೋಬೋದು. ಇವೆರಡು ನಿಮಗೆ 50 ಮಿನಿಟ್ಸ್ ಸೀಕ್ರೆಟ್ಸ್. ಸೆಂಟ್ರಲ್ ಓಪನ್ ಆದಾಗ 50 ಮಿನಿಟ್ಸ್ ಯೂಸ್ ಮಾಡಿದ್ರಿ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಓಪನ್ ಆದಾಗ. ಓಕೆ, ಈಗ ಇವತ್ತು ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಇತ್ತು ನೋಡಿ. ಟೆಲಿಗ್ರಾಮಲ್ಲಿ ತುಂಬ ಸಿಂಪಲ್ ಇತ್ತು. ಲೆವೆಲ್ ಚೇಂಜ್ ಆಗುತ್ತೆ, ಆ್ಯಕ್ಟಿವ್ ಇರಿ ಅಂತ ಹೇಳಿದೆ. ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ನೀವು ಕೇಳ್ಕೊಬೋದು. ಓಕೆ ಓಕೆ ಈಗ ನಾವೇನೇನು ಟ್ರೇಡ್ ಮಾಡಿದ್ವಿ ಅಂದರೆ ಇಂಡಿಯನ್ ಮಾರ್ಕೆಟಲ್ಲಿ ಇದರಲ್ಲಿ 1, 2, 3 ಬೈಯಿಂಗೇ ಮಾಡಿದ್ವಿ, 3 ಮೊಮೆಂಟಮ್. ಓಕೆ, ಪ್ರಾಫಿಟ್ಸ್ ಬಂದಿದೆ 3ರಲ್ಲಿ. ಫಾರೆಕ್ಸಲ್ಲಿ ಏನು ಮಾಡಿದ್ವಿ ಅಂದರೆ ಸ್ಟಿಲ್ ಫಾರೆಕ್ಸ್ ರನ್ನಿಂಗ್ ಇದೆ. ಸ್ಟೂಡೆಂಟ್ ಮಾಡಿರೋದೇ ತೋರಿಸ್ತೀನಿ ನಾನು. ನೋಡ್ಕೋಬೋದು ನೀವು ಇಲ್ಲಿ.
ನೋಡ್ಕೋಬೋದು ನೀವು ಇಲ್ಲಿ 4 ಗಂಟೆಯಲ್ಲಿ. ಓಕೆ, ಇಲ್ಲಿ ಎಂಟ್ರಿ, ಇಲ್ಲಿ ಟಾರ್ಗೆಟ್ ಇಟ್ಟಿದ್ದಾರೆ. ಓಕೆ, ಇಲ್ಲಿ ಎಂಟ್ರಿ, ಇಲ್ಲಿ ಟಾರ್ಗೆಟ್ ಇಟ್ಟಿದ್ದಾರೆ. ಇದು ಡ್ರಾಯಿಂಗ್ ಬರ್ಕೊಂಡಿದ್ದಾರೆ ಇಲ್ಲಿವರೆಗೂ ಬರುತ್ತೆ ಅಂತ. ಓಕೆ, ಅದಾದಮೇಲೆ ನೋಡಿ ಅವ್ರು ಏನು ಡ್ರಾಯಿಂಗ್ ಬರ್ಕೊಂಡಿದ್ದಾರೆ ಅದು ಟಾರ್ಗೆಟ್ ಬಂದಿದೆ. ಗೋಲ್ಡಲ್ಲಿ 25 ಪಾಯಿಂಟ್. ಓಕೆ, ಇದು ಇವತ್ತು ಮಾಡಿರೋದು. ಓಕೆ, ನಿಮಗೆ ಗೋಲ್ಡ್ ಚಾರ್ಟ್ ತೋರಿಸ್ತೀನಿ ನಾನು. ಇದು ಅವರು ಟಾರ್ಗೆಟ್, ಈ ಕ್ಯಾಂಡಲ್ ಪೂರ್ತಿ ಕ್ಯಾಚ್ ಮಾಡಿದ್ದಾರೆ. ನಮ್ಮದು ನೆಕ್ಸ್ಟ್ ಟಾರ್ಗೆಟ್ ಇದ್ದಾವೆ, ಅದು TSL ಮಾಡ್ತಾ ಬರೋದು. ಇದನ್ನು ಯಾರು ಕಾಪಿ ಮಾಡ್ಕೋಬೇಡಿ, ಇದು ಯಾಕಂದರೆ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಮ್ಮ ವ್ಯೂ ಮಾತ್ರ ನಾವು ಶೇರ್ ಮಾಡ್ತಾ ಇದ್ದೀವಿ ಅಷ್ಟೇ. ಯಾಕಂದರೆ ನಾವು ಸಬ್ ರಿಜಿಸ್ಟರ್ಡು ಅಲ್ಲ, ನಾವು ಯಾರಿಗೂ ಬೈ ಮಾಡಿ ಸೆಲ್ ಮಾಡಿ ಅಂತ ಹೇಳೋದು ಇಲ್ಲ. ಓಕೆ, ಎಜುಕೇಷ್ನಲ್ ಆಗಿ ಹೇಳ್ತಾ ಇದ್ದೀವಿ, ಎಜುಕೇಷ್ನಲ್ ಆಗೇ ತಗೊಳ್ಳಿ. ಇದು ಫಸ್ಟ್ ಟಾರ್ಗೆಟ್ ರೀಚ್ ಆಗೋಗಿದೆ, ಇದು ಸೆಕೆಂಡ್ ಟಾರ್ಗೆಟ್, ಇದು ಥರ್ಡ್ ಟಾರ್ಗೆಟ್. ನೋಡೋಣ ಇದು ಮಾರ್ಕೆಟ್ ಏನಾದರೂ ಕೆಳಗಡೆ ಬರುತ್ತಾ ಇಲ್ಲ ಮೇಲೆ ಅಲ್ಲೇ ಸಸ್ಟೆಂಡ್ ಆಗುತ್ತಾ ಅನ್ನೋದು ನಮ್ಮ ಅನಾಲಿಸಿಸ್ ನೋಡೋದು ಆಮೇಲೆ ಅದು. ಓಕೆ, ಈಗ ನಾಳೆ ಏನು ಮಾಡಬೇಕು ನೋಡಿ. ನಿಫ್ಟಿ ನಾಳೆ ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ, ಏನು ಲೆವೆಲ್ಸ್ ಕೊಟ್ಟಿದ್ದೀನಿ ಇಲ್ಲಿದೆ ನೋಡಿ, ಲೆವೆಲ್ಸ್ ಇದೆ. ಈ ಲೆವೆಲ್ಸ್ ಬೆಳಿಗ್ಗೆ ಅಪ್ಡೇಟ್ ಕೊಟ್ಟಿದ್ದೆ, ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ನೀವು ಹೆಂಗಾದರೂ ಚೆಕ್ ಮಾಡ್ಕೊಳ್ಳಿ, ಕ್ಲಿಯರಾಗಿ ವರ್ಕ್ ಆಗಿದೆ. ಓಕೆ, ಟೆಲಿಗ್ರಾಮಲ್ಲಿ ಇರೋರು ಗೊತ್ತಿರ್ತದೆ ಆ್ಯಕ್ಟಿವ್ ಆಗಿ. ಇದು ಏನು ಬಂದರೂ ಎಕ್ಸಾಕ್ಟ್ ಅಲ್ಲಿಗೆ ಬಂದೋಗಿದೆ ಇದು. ಈಗ ನಾಳೆ ಕೂಡ ಸೇಮ್ ನೋಡಿ, ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಇದೆ. ಒಂದು ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ತೀವಿ. ಆರ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಇದ್ರ ಮೇಲೆ ಕ್ರಾಸ್ ಆಗಿದೆ ಅಂದರೆ ಒಂದು 40 ಪಾಯಿಂಟ್ಸ್ವರೆಗೂ 40 ಪಾಯಿಂಟ್ವರೆಗೂ ಟಾರ್ಗೆಟ್ 1 ಟಾರ್ಗೆಟು TSL ಮಾಡ್ತೀವಿ ಇದ್ರ ಮೇಲೆ. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಯಿತು ಇವತ್ತಿನ ಥರ ಅಂದರೆ ರೆಸಿಸ್ಟೆನ್ಸ್ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಅದರ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲಾನ್ ಮಾಡ್ತೀವಿ. ಫ್ಲಾಟ್ ಓಪನ್ ಆದ್ರೂ ಹೈ ಕ್ರಾಸ್ ಆದರೆ ಬೈ ಮಾಡ್ತೀವಿ. ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಗಿ ಫಸ್ಟ್ ಕರೆಕ್ಷನ್ ಬಂದಿ ಅಂದರೆ ಅದಾದಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ತೀವಿ. ಇದು ನಿಫ್ಟಿ ಲೆವೆಲ್ಸ್. ಕರೆಕ್ಷನ್ ಬಂದಾದಮೇಲೆ ಬೈಯಿಂಗ್, ಆರ್ 50 ಮಿನಿಟ್ಸ್ ಇದ್ರ ಮೇಲೆ ಕ್ಲೋಸ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈಯಿಂಗ್. ಓಕೆ, ಬ್ಯಾಂಕ್ ನಿಫ್ಟಿ ಕೂಡ ಅಲ್ಲ, ಸೇಮ್ ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ, ಲೆವೆಲ್ಸ್ ಚೇಂಜ್ ಆಗ್ತವೆ. ಒಂದು ನಿಮಿಷ, ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಇದರ ಹೈ ಇವತ್ತಿನ ಏನು ಫೈಟ್ ಮಾಡಿದೆ, ಇದರ ಹೈ ಕ್ರಾಸ್ ಆದರೆ, ಇದರ ಹೈ ಕ್ರಾಸ್ ಆಗಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಇದರ ಹೈ ಕ್ರಾಸ್ ಆಗಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಆರ್ ಈ ಲೋ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಇದು ಡ್ಯುಯಲ್ ವ್ಯೂ. ಓಕೆ, ಇದ್ರ ಸೆಂಟ್ರಲ್ಲಿ ನಾವು ಟ್ರೇಡ್ ಮಾಡಲ್ಲ, ವೆಯ್ಟ್ ಮಾಡ್ತೀವಿ. ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ನೋಡ್ಕೊಳ್ಳಿ ಲೆವೆಲ್ಸ್. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ ಮಾರ್ಕೆಟಲ್ಲಿ ಲೈವ್ ನಡೆಯುವಾಗ. ಆರ್ ಎನಿ ಎನ್ಕ್ವೈರೀಸ್ ಕೋರ್ಸ್ ರಿಲೇಟೆಡ್ ಇಲ್ಲ ನಂಬರ್ ಬರ್ತದೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.